ಮತ್ತ ಮಮ್ಮಿ ನಂಗೆ ಊಟ ಕೊಡು, ಟಿಫಿನ್ ಬಾಕ್ಸ್ ಕೊಡು ಅಂತದಿಲ್ರಿ. ಶಾಲೆಗೆ ಹೋಗತಕ್ಕಂಥ ಬಂದ ಕೂಡಲೇನು ಅಂತದ. ಅಂದ್ರೆ ಎಷ್ಟು ಸಾರಿ ಮಮ್ಮಿ ಅಂತದ, ಅಷ್ಟು ಸಾರಿ ಹೆಣ ಉಳ್ಳಕ್ಕೆ ನೀಡು, ಹೆಣ ಬಡ್ಡಿ ಹಾಕು. ನಿಮ್ಮ ಸಂಸ್ಕಾರನೇ ಹಂಗೆ. ಅಮ್ಮ ಅಂತ ಕರೀತಾರೆ. ನೋಡ್ರಿ, ಪೂಜೆ ಹಾಕೋರು ಹೇಳಕತ್ತಾರ, ಇದು ಸಂಸ್ಕೃತಿ. ಅವರಲ್ಲಿ 4 ಮಕ್ಕಳು ಇರಬೇಕು, ಒಬ್ಬ ಮಗ ಅಂತ ಕರಿತಾರಂತ, ಯವ ಅಂತ ಕರಿತಾನಂತ. ಯವ ಅಂತ ಕರೀಲಿ, ಅಮ್ಮ ಅಂತ ಕರೀಲಿ, ಅಮ್ಮ ಅಪ್ಪ ಅಂತ ಕರೀಲಿ, ಅದು ಒಳ್ಳೆಯ ಒಂದು ಧರ್ಮ ಸಂಸ್ಕೃತಿ. ಅದು ಬಿಟ್ಟು ಮಮ್ಮಿ ಡ್ಯಾಡಿ ದಾಡಿ ಏನೋ ಎಮ್ಮಿನೋ ಚಂದ ಪಚಿತಿ ಇದೆ. ಅದಕ್ಕೆ ಒಂದು ಮಾತು ಹೇಳ್ತೀನಿ ನಾನು, ಮಕ್ಕಳಲ್ಲಿ ಒಬ್ಬ ಮನುಷ್ಯ ಏನು ಮಾಡಿದ್ದಂತ, ಹಿಂಗೆ ಕೆಲಸದ ಮೇಲೆ ಹೋಗ್ಕೊಂತ ಹೋಗಿ, ಇದು ಹಳೆ ಕಾಲದ ವಿಷಯ. ಮನುಷ್ಯ ಏನ್ ಮಾಡಿದ, ಹಳೆ ಕಾಲದ ಮನುಷ್ಯ ನಡ್ಕೊಂತ ಅವಾಗ ಬರೀ ನಡಿಗೆ ಮಾತ್ರದಿಂದ ಹೋಗ್ಬೇಕಾಗಿತ್ತು. ಈಗಿನಂಗ ಮೋಟರ್ ಸೈಕಲ್ ಇರಲಿಲ್ಲ, ವಾಹನ ಇರಲಿಲ್ಲ, ಏನೇ ಇರಲಿಲ್ಲ. ಅವ ಅಡ್ಡಾಡ್ಕೊಂತ ಹೋಗಿದ್ದ. ಹಿಂಗ ಹೊಳಿ ದಾಟಿ ಹೋಗಿದ ಕೂಡಲೇ ಆ ಊರಂದ್ರೆ ಅವ್ರ ಅತ್ತಿ ಮನೆ ಇತ್ತಂತ್ರಿ. ಅಂದ್ರೆ ಹೆಂಡತಿ ತವರು ಏನೋ ಇರ್ತದೆ. ಯಾಕಿರ್ತದ? ಅವ್ರಿಗೆ ಏನಂತ ಕರಿತೀರಿ ನೀವು? ಏನಂತ ಕರಿತೀರಿ? ಹಳೆ ದೇವರು, ದೇವರಂತ ಕರಿತೀರಿ. ದೇವರಂತ ಯಾಕೆ ಕರಿತೀರಿ? ನನ್ನ ಮಗಳಿಗೆ ಚಂದ ಇಟ್ಕೊಳ್ಳಿ ಅಂತ ದೇವ್ರು ಕರಿತೀರಿ ನೀವು. ಇದನ್ನ ಅದರೊಳಗೆ ನಾವು ಪುರಾಣ ಚಂದ ಯಾಕೆ ಹೇಳ್ತೀವಿ ಅಂದ್ರೆ ನೀವು ರೊಕ್ಕ ಕೊಡ್ತೀರಿ ಅಂತ ಚಂದ ಹೇಳ್ತೀವಿ. ಇದ್ರಾಗೂ ಅದೇ ಕೊಡ್ಲಾಕತ್ತೀರಿ, ದಿನ ಕೊಡ್ತೀರಿ. ಬೆಳಗ್ಗೆ ಕೊಡ್ಲತ್ತೀರಿ, ಸಾಯಂಕಾಲ ಕೊಡಾಕತ್ತೀರಿ. ನೀವು ಕೊಟ್ಟಿರಿ ಅಂತೇಳಿ ನಮ್ಮ ಕಾರ್ಯಕ್ರಮ ನಡೆದ. ನಮಗೆ ಅಟ್ಟೆ ಅಲ್ಲ, ನಮ್ಮ ದೇವಿ ಸನ್ನಿಧಾನ ಕೊಡ್ಲಾಕತ್ತೀರಿ. ನಮ್ಮೂರ ಅಟ್ಟೆ ಅಲ್ಲ, ಪರಸ್ಥಳದಿಂದ ಬಂದು ಕಾರ್ಯಕ್ರಮ ಮಾಡಿಕೊಂಡು ಪೂಜೆ ಪುನಸ್ಕಾರ ಮಾಡ್ಕೊಂಡು ನಡೆದಾರೆ. ನಮ್ಮವರೇ ಆಗಿರುವಂಥ ಗರ್ಭಸಣ್ಣವ್ರಿಗೆ ಬಂದು ಅವರು ಪೂಜೆ ಇಟ್ಕೊಂಡು ವಿಶೇಷವಾಗಿ ಅವ್ರ ಹುಟ್ಟು ಹಬ್ಬದ ನಿಮಿತ್ತ ಕಾರ್ಯಕ್ರಮ ಇಟ್ಕೊಂಡಾರೆ. ಅಳಿದೇವರು ಬಂದಾರಂತ ತಿಳ್ಕೊಂಡು, ಅಳಿದೇವರೇ ಮನೆಗರ ಬಂದಿದ್ರಿ, ಮತ್ತ ಮಗಳು ಬಂದಿರಿ, ಯಾಕೋ ಒಬ್ಬರೇ ಬಂದಿರಿ ಅಂದ್ರೆ ಇಲ್ರಿ ಅತ್ತಿರ ಅಜ್ಜಿಂದ್ರು ಮತ್ತ ಬರ್ಲಕ್ಕಾರ ಬಂದಿರಿ, ಮಧ್ಯಾಹ್ನ ತನಕ ಉಳಿದು ಊಟ ತಿಂಡಿ ಮಾಡ್ಕೊಂಡು ಸಂಜೆ ಕಡೆ ಹೋಗ್ಬಿಟ್ರಿ ಅಂದ್ರೆ ಇಲ್ರಿ ಅತ್ತಿರ ನನಗೆ ಶಕ್ತಿ ಹೋಗೋದು. ಆಯ್ತು, ಹೋಗೋದಿದ್ರೆ ಭಾಳ ದಿವ್ಸ ಮೇಲೆ ಬಂದಿ